सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा ಶ್ರೀರಾಮ್ ಜೈರಾಮ್. ಮೊದಲಿಗೆ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರ್ ಅವರಿಗೆ ನಮಸ್ಕರಿಸುತ್ತಾ, ನಾನು ಇವತ್ತು ಕೂಡ ಯಾಕೆ ಜನೋಪಕಾರಿ ಅವ್ರನ್ನ ನೆನೆಸ್ಕೊತಿದ್ದೀನಿ ಅಂದರೆ, ಇವತ್ತಿನ ಬ್ಲಾಗಲ್ಲಿ ನಾನು ಅಲ್ಲಿ ಒಂದು ಡಿ.ಎಡ್ ಕೋರ್ಸ್ ಇದೆ ಅಂತ ಹೇಳಿದ್ದೆ. ಆ ಸಂಸ್ಥೆಯಲ್ಲಿ ಈಗ ಅಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ PUC ಮುಗಿಸಿ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀರಲ್ಲ, ಅವರಿಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಬಂದಿದ್ದೇನೆ. ಸೊ ಈ ಒಂದು ಕೋರ್ಸ್ ಡಿ.ಎಡ್ ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತ ಹೇಳಿ, ಈ ಒಂದು ಡಿ.ಎಡ್ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಅಂತ ಹೇಳಿ ಮೊದಲು ಹೇಳ್ತೀನಿ. ಈ ಡಿ.ಎಡ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆಂಟ್ ಅನ್ನೋದು ಬಿಲ್ಡ್ ಆಗುತ್ತೆ. ಏಕೆಂದರೆ ಅಲ್ಲಿ ಎಲ್ಲ ರೀತಿ ಈವನ್ ಕಂಪ್ಯೂಟರ್ ಕೋರ್ಸ್ ಇದೆ, ಲೈಬ್ರರಿ ಇದೆ, ಮತ್ತು ಕ್ರಾಫ್ಟ್ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಫ್ಯೂಚರಲ್ಲಿ ನಿಮಗೆ ಕಾನ್ಫಿಡೆಂಟ್ ಅನ್ನೋದು ಬಿಲ್ಡ್ ಆಗ್ತಾ ಹೋಗುತ್ತೆ. ಹೇಗೆಲ್ಲ ಜೀವನ ಮಾಡಬೇಕು ಅನ್ನೋದು ಕೂಡ ಈ ಒಂದು ಕೋರ್ಸಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಮಕ್ಕಳನ್ನು ರೂಪಿಸೋಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಮೊದಲು ನಾವು ರೂಪಿಕೊಳ್ಳೋದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಸೊ ಹಾಗಾಗಿ ನಾವು ಹೇಗಿರಬೇಕು ಅನ್ನೋದು ಕೂಡ ನಮ್ಗೆ ಅಲ್ಲಿ ಕಲಿತಾ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಬೇರೆ ಕೋರ್ಸ್ ಆದರೆ BA ಹೇಗಿರುತ್ತೆ, ಲೆಸನ್ ಮಾಡ್ತಾರೆ, ಕಳಿಸ್ತಾರೆ. ಸೊ ಅಲ್ಲಿ ಜ್ಞಾನಾರ್ಜನೆ ಸಿಗುತ್ತೆ. ಬಟ್ ಇಲ್ಲಿ ಜ್ಞಾನಾರ್ಜನೆ ಜೊತೆ ನಮಗೆ ಅನುಭವಗಳನ್ನ ಗೈನ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಹೀಗೆ ಈ ಒಂದು ಡಿ.ಎಡ್ಡಿಂದ ತುಂಬ ಅನುಕೂಲ ಇದೆ. ಡಿ.ಎಡ್ ಮುಗಿದ ಮೇಲೆ ಕೂಡ ನೀವು ಡಿಗ್ರಿ ಕೂಡ ಮಾಡ್ಬೋದು. ಹೇಗೆ ಈಗ ತುಂಬ ಜನಕ್ಕೊಂದು ಮಿತ್ತಿದೆ, ಟೀಚರ್ಸ್ಗಳಿಗೆ ವೇಕೆನ್ಸಿಗಳಿಲ್ಲ ಈಗ ಅಂತ ಹೇಳಿ ತುಂಬ ಜನ ಅನ್ಕೊತಿದ್ದಾರೆ. ಈ ಕೋರ್ಸ್ಗೆ ಹೋಗೋದನ್ನೇ ಸ್ಟಾಪ್ ಮಾಡ್ತಾ ಇದ್ದಾರೆ. ಅದು ಒಂದು ಮಿತ್ ಅಷ್ಟೇ. ಹೇಗೆ ಹಳೆ ಟ್ರೆಂಡ್ ಹೋಗಿ ಹೊಸ ಟ್ರೆಂಡ್ ಬರುತ್ತೋ, ಹೊಸ ಟ್ರೆಂಡ್ ಹೋಗಿ ಹಳೆ ಟ್ರೆಂಡ್ ಬರುತ್ತೋ, ಹಾಗೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಮೊದಲೆಲ್ಲ ಈ ಒಂದು ಕೋರ್ಸ್ ಮಾಡೋಕ್ಕೆ ಎಷ್ಟು ಜನ ಡೊನೇಷನ್ ಕೊಟ್ಟೆ ಹೋಗ್ತಾಯಿದ್ರು. ಈಗ ಯಾವುದೇ ಡೊನೇಷನ್ ಇಲ್ಲ, ಓನ್ಲಿ ಗೌರ್ಮೆಂಟ್ ಫೀಸ್ ಅಷ್ಟೇ ಇರೋದು. ಸೊ ಹಾಗಾಗಿ ನೀವು ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಹಾಗೆ ನಾನು ಅದೇ ಕಾಲೇಜಲ್ಲಿ SLA ನಾನು ಇನ್ಸ್ಟಿಟ್ಯೂಟಲ್ಲೇ ಓದಿರೋದ್ರಿಂದ ಅಲ್ಲಿನ ಅನುಭವ ನನಗಿರೋದ್ರಿಂದ, ಅಲ್ಲಿನ ಟೀಚರ್ಸ್ ಎಲ್ಲ ತುಂಬ ಅನುಭವಿಗಳಾಗಿರೋದ್ರಿಂದ, ಯಾಕೆಂದರೆ ನಮಗೆ ಟೀಚ್ ಮಾಡಿದವರೇ ಈಗಲೂ ಕೂಡ ಅಲ್ಲಿ ಟೀಚರ್ಸ್ ಆಗಿದ್ದಾರೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ಗೊಂದಲ ಇಲ್ಲದೆ ಆ ಕಾಲೇಜ್ನ ಸೇರ್ಕೋಬೋದು. ಮತ್ತು ಈ ಕಾಲೇಜ್ ಇರೋದು ಕೂಡ ಎಲ್ಲರಿಗೂ ತುಂಬ ಅನುಕೂಲ ಆಗುವಂಥ ಒಂದು ಪ್ಲೇಸಲ್ಲೇ ಇದೆ. ಅದು ಬಂದು ಚಾಮರಾಜಪೇಟೆ ಹತ್ತಿರ ಇರುವಂತಹ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ವಿಕ್ಟೋರಿಯಾ ಹಾಸ್ಪಿಟಲ್ ಆಪೋಸಿಟ್ಟೇ ಇದೆ ಈ ಒಂದು ಸಂಸ್ಥೆ. ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಮತ್ತು ತುಂಬ ದೂರಗಳಿಂದ ಬರೋವಂಥವ್ರಿಗೆ ಕೂಡ ಹಾಸ್ಟೆಲ್ ಒಂದು ಸೌಲಭ್ಯ ಕೂಡ ಇದೆ, ಬಾಯ್ಸ್ ಹಾಸ್ಟೆಲ್ ಕೂಡ ಇದೆ. ಸೊ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಯಾವುದೇ ತರಹದ ಡೊನೇಷನ್ ಇಲ್ಲ, ಓನ್ಲಿ ಗೌರ್ಮೆಂಟ್ ಫೀಸ್ ಅಷ್ಟೇ ಇರೋದು. ಸೊ ಆರಾಮಾಗಿ ನೀವು ಇದನ್ನು ಜಾಯ್ನ್ ಆಗಿ ಇದರ ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಯಾರಿಗೆಲ್ಲ ಟೀಚರ್ಸ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇದೆಯೋ ಅವರು ಈ ಒಂದು ಕೋರ್ಸ್ನ ಜಾಯ್ನ್ ಆಗ್ಬೋದು. ಮತ್ತು ನಾನು ಮೇಲ್ಗಡೆ ಈ ವಿಡಿಯೋ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ, ಅದು P. ನಾಗೇಶ್ ಅನ್ನೋ ಸರ್ದು. ಅವರೇ ಆ ಕಾಲೇಜಿನ ಆ ಒಂದು ಡಿ.ಎಡ್ ಈ ಒಂದು ಕೋರ್ಸ್ನ ಪ್ರಿನ್ಸಿಪಲ್ ಆಗಿರ್ತಾರೆ. ಹಾಗೆ ನೀವು ಅವ್ರಿಗೆ ಯಾವುದೇ ಥರ ಡೌಟ್ಸ್ ಇದ್ದರೂ, ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ ಕಾಲ್ ಮಾಡಿ ಕೇಳ್ಕೊಬೋದು. ಈ ಓಪನ್ಸ್ ಆಗಿದೆ, ಆದಷ್ಟು ಬೇಗ ಅಡ್ಮಿಷನ್ಸ್ ತಗೊಳ್ಳಿ. ಎಲ್ಲರೂ ಜೀವನದಲ್ಲಿ ಒಂದು ಉತ್ತಮ ಮಟ್ಟದಲ್ಲಿ ಜೀವನ ನಡೆಸಿ, ಆ ಜೀವನ ನಡೆಸೋಕ್ಕೆ ಏನೆಲ್ಲ ಬೇಕೋ ಆ ಒಂದು ಬುದ್ಧಿವಂತಿಕೆ, ಆ ಒಂದು ಶೈಲಿ, ಆ ಒಂದು ನ್ಯಾಕ್ ಅಂತಾರಲ್ಲ, ಅದೆಲ್ಲ ಕೂಡ ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಮತ್ತು ಈಗ ಗೌರ್ಮೆಂಟ್ ಕೂಡ ರೂಲ್ಸ್ ಮಾಡಿದೆ ಅಂತೆ, ಏನಂದರೆ ಡಿ.ಎಡ್ ಅಥವಾ B.ಎಡ್ ಆಗಿರಬೇಕು, ಟೀಚರ್ ಟ್ರೈನಿಂಗ್ ಆಗದೆ ಟೀಚರ್ಸ್ನ ತಗೊಳ್ಳೋ ಆಗಿಲ್ಲ ಅಂತ ಕೂಡ ರೂಲ್ಸ್ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕೂಡ ಡಿ.ಎಡ್ B.ಎಡ್ ಆಗಿರೋ ಟೀಚರ್ಸ್ನೇ ತೊಗೊತಾ ಇರೋದು. ಹಾಗಾಗಿ ನೀವು ಕಂಪಲ್ಸರಿ ಟೀಚರಾಗಿ ವರ್ಕ್ ಮಾಡಬೇಕು ಅನ್ನೋ ನಿಮ್ಮ ಕನಸಿದ್ರೆ ಡಿ.ಎಡ್ ಮಾಡಲೇಬೇಕು. ಹಾಗಾಗಿ ಡಿ.ಎಡ್ ಕೋರ್ಸ್ ಇದೆ. ಇದಕ್ಕೆ ಈ ಥರ ಅನುಮಾನ ಇಲ್ಲದೆ ಈ ಕಾಲೇಜ್ನ ನೀವು ಸೇರ್ಕೋಬೋದು. ಈ ಕಾಲೇಜ್ ಬಗ್ಗೆ ಡೀಟೇಲ್, ಅಡ್ರೆಸ್ ಪ್ರತಿಯೊಂದನ್ನು ಒಂದು ಪಾಂಪ್ಲೆಟಲ್ಲಿ ನಾನು ಹಾಕಿರ್ತೀನಿ ಈಗ. ಸೊ ರೆಫರ್ ಮಾಡಿ, ಕಾಲ್ ಮಾಡಿ, ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿಕೊಂಡು ನೀವು ಜಾಯ್ನ್ ಆಗಿ, ಇದರಿಂದ ನಿಮ್ಗೆ ಯಾವುದೇ ಥರ ಮೋಸ ಆಗಲ್ಲ ಅಂತ ಹೇಳಿ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಈ ಒಂದು ಬ್ಲಾಗ್ನ ಯಾರೆಲ್ಲ ನೋಡ್ತೀರಾ, ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗುತ್ತೆ, ಸೊ ದಯವಿಟ್ಟು ಇದನ್ನು ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ಜನಗಳಿಗೆ ಇದು ತಲುಪುತ್ತೆ. ಏಕೆಂದರೆ ವಿದ್ಯಾಭ್ಯಾಸ ಎಲ್ರಿಗೂ ನಾವೇ ಕೊಡೋಕ್ಕಾಗಲ್ಲ. ಬಟ್ ಜನೋಪಕಾರಿಯವರು ಎಲ್ರಿಗೂ ಉಚಿತವಾಗಿ ಸಿಗಬೇಕು ಅಂತ ಹೇಳಿ ಒಂದು ಮಧ್ಯಭಾಗದಲ್ಲಿ ಕಾಲೇಜನ್ನು ಸ್ಥಾಪಿಸಿದ್ದಾರೆ. ಹಾಗಿರುವಾಗ ಈ ಒಂದು ಸೌಲಭ್ಯನ ಯಾರೆಲ್ಲ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅಂಥವ್ರು ಕೂಡ ಇಲ್ಲಿ ಓದ್ಬೋದು. ಯಾವುದೇ ಥರ ಡೊನೇಷನ್ ಇಲ್ದಿರೋದ್ರಿಂದ, ಯಾವುದೇ ಥರ ಅತಿಯಾದ ಖರ್ಚಿಲ್ಲದೆ ಇರೋದ್ರಿಂದ
ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದನ್ನು ಶೇರ್ ಮಾಡಿ. ನೀವು ನನಗೋಸ್ಕರ ಅಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪೋದ್ರಿಂದ ಅವ್ರ ಜೀವನ ವೃದ್ಧಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋನ, ಈ ಬ್ಲಾಗ್ನ ಶೇರ್ ಮಾಡಿ. ಇದು ತುಂಬ ಜನಕ್ಕೆ ರೀಚ್ ಆಗಲಿ. ಎಲ್ಲರೂ ಕೂಡ ಹೋಗಿ ಜಾಯ್ನ್ ಆಗಿ ಅವರ ಜೀವನವನ್ನು ವೃದ್ಧಿಸ್ಕೊಳ್ಳಿ, ಅಭಿವೃದ್ಧಿ ಆಗಲಿ ಅಂತ ಹೇಳಿ ಬಯಸ್ತೀನಿ. ಧನ್ಯವಾದಗಳು.